ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ನಾನಿವಾಗ ತುಂಬ ಒಂದು ಹಳೆಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಬಂದು ಫಾರೆಸ್ಟ್ ರೋಡಲ್ಲಿ ಇರೋದು. ಆ್ಯಂಡ್ ಈ ದೇವಸ್ಥಾನದ ಹೆಸರು ದೇವರ ಮನೆ ಶ್ರೀ ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಬನ್ನಿ ನೋಡೋಣ ಹೇಗಿದೆ ಅಂತ. ಇದು ದೇವಸ್ಥಾನದ ಎಂಟ್ರೆನ್ಸು. ಭೈರವೇಶ್ವರ ಸ್ವಾಮಿ. ದೇವಸ್ಥಾನದ ಹೊರಭಾಗ. ಅಂಡ್ ಸುತ್ತಲಿನ ಪರಿಸರ. ಇದು ದೇವಸ್ಥಾನದ ಗರುಡಗಂಬ. ಈ ದೇವಸ್ಥಾನ ಬಂದು 1400 ವರ್ಷದ ಹಿಂದಿನ ದೇವಸ್ಥಾನ. 1400 ವರ್ಷ ಆಗಿದೆ ದೇವಸ್ಥಾನ ಇದಾಗಿ ಪ್ರತಿಷ್ಠಾಪನೆ ದೇವರು. ಸೊ ಇದು ಬಂದು ಬೆಟ್ಟದ ಭೈರವೇಶ್ವರ ದೇವಸ್ಥಾನದಿಂದ ಈ ಕಡೆ ಬರಬೇಕು. ಆ್ಯಂಡ್ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಬರೋರು ರೋಡ್ ಅಷ್ಟು ಚೆನ್ನಾಗಿಲ್ಲ. ಅರೌಂಡ್ 2 ಕಿಲೋಮೀಟರ್ಸ್ವರೆಗೂ ಒಂದು ಆಫ್ ರೋಡ್ ಇದೆ. ಆಮೇಲೆ ರೋಡ್ ಓಕೆ, ಪರವಾಗಿಲ್ಲ. ಆ್ಯಂಡ್ ಬೇರೆ ರೂಟ್ಸು ಇದೆ. ಬಟ್ ಬೆಟ್ಟದ ಭೈರವೇಶ್ವರ ಕಡೆಯಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತೀನಿ ಅಂದರೆ ಈ ದೇವಸ್ಥಾನದ ರೋಡ್ ಅಷ್ಟು ಚೆನ್ನಾಗಿಲ್ಲ. ಬಟ್ ಈ ದೇವಸ್ಥಾನ ಇರೋ ಪ್ಲೇಸು ಇದು ಎಲ್ಲ ಚೆನ್ನಾಗಿದೆ. ಇಲ್ಲಿ ಮುಂದೆ ಕಲ್ಯಾಣಿ ಕೂಡ ಇದೆ, ಒಂದು ಕೆರೆ ಇದೆ ನೋಡಿ. ಸೊ ಇದು ಕಾಲಭೈರವನ ದೇವಸ್ಥಾನ, ಕಾಲಭೈರವೇಶ್ವರನ ದೇವಸ್ಥಾನ, ದೇವರ ಮನೆ. ಆ್ಯಂಡ್ ದೇವಸ್ಥಾನದ ಆಪೋಸಿಟ್ ಸೈಡು ಒಂದು ಕೆರೆ ಇದೆ. ಇದೇ ಕೆರೆ. ನಾನು ಕೆಳಗೆ ಇಳಿತಾ ಇಲ್ಲ. ಆ್ಯಂಡ್ ಇಲ್ಲಿ ಸುತ್ತಲಿನ ಪರಿಸರ ಇದು. ಕೆರೆಯಲ್ಲಿ ಕಮಲದ ಹೂಗಳು ಇದೆ, ಅಂದರೆ ಹೂವು ಬಿಟ್ಟಿಲ್ಲ, ಅದು ಇದಿದೆ, ಗಿಡ ಇದೆ. ಬಾವಿನೂ ಇದೆ, ಅದು ದೇವಸ್ಥಾನಕ್ಕೆ ಉಪಯೋಗಿಸೋ ಬಾವಿ ಇದು. ಇದು ದೇವಸ್ಥಾನ. ಇದಾಗಿತ್ತು ದೇವರ ಮನೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ವಿಡಿಯೋ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.